ಸಂಕ್ರಾಂತಿ ಹಬ್ಬ ಬಂತಂದ್ರೆ ಸಾಕು ಎಲ್ಲರ ಮನ್ಯಾಗ ಮಾದ್ಲಿ ಮಾಡ್ತಾರ. ಆದ್ರ ಕೆಲವರು ಜಾಬ್ ಮಾಡೋರು ಅಥವಾ ಮನ್ಯಾಗ ಸಣ್ಣ ಹುಡುಗರು ಅದಾರ, ಬಹಳ ಬ್ಯುಸಿ ಇರ್ತಾರ ಅನ್ನೋರು ಮಾದ್ಲಿ ಮಾಡ್ಕೊಂಡು ತಿನ್ನಕ್ಕಾಗಂಗಿಲ್ಲ. ಯಾಕಂದ್ರೆ ಇದ್ರ ಟ್ರೆಡಿಷನಲ್ ಮೆಥಡ್ ಒಂದ್ ಸ್ವಲ್ಪ ಲೆಂದಿ ಐತಿ. ಆದ್ರೆ ಇವತ್ತು ನಾನು ಬಹಳ ಈಸಿ ಮೆಥಡ್ ಒಳಗ ಇನ್ಸ್ಟಂಟ್ ಆಗಿ ಈ ಮಾದ್ಲಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡಾಕತ್ತೀನಿ. ಅದರಿಂದ ಯಾರು ಕೂಡ ನೀವು ಜಾಬ್ ಮಾಡ್ತಾ ಇದ್ರ ಮನ್ಯಾಗ ಸಣ್ಣ ಹುಡುಗರು ಅದಾರಂದ್ರ ಬಹಳ ಬ್ಯುಸಿ ಇರ್ತೀರಿ ಅಂದ್ರೂ ಇದನ್ನ ಫಟಾಫಟ್ ಮಾಡ್ಕೊಂಡು ತಿನ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಈ ಇನ್ಸ್ಟಂಟ್ ಮಾದ್ಲಿ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಐತ್ರಿ. ಏನಂದ್ರೆ ನಿಮ್ಗೆ ವಿಡಿಯೋ ಸ್ವಲ್ಪನಾರ ಯೂಸ್ಫುಲ್ ಅಂತ ಅನ್ಸಿದ್ರ ಪ್ಲೀಸ್ ಮರಿಲಂಗ ಲೈಕ್ ಮಾಡ್ರಿ. ಇದನ್ನ ತಯಾರ್ಸಕ ಮುಂಚೆ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡೇನಿ. ಇದನ್ನ ಸಾನಸಿನ ಹಾಕ್ರಿ. ಟ್ರೆಡಿಷನಲ್ ಮೆಥಡ್ ಒಳಗ ಗೋಧಿ ಮತ್ತು ಕಡ್ಲಿನ ಹುರಿತಾರ, ಕೆಲವ್ರು ಇದ್ರಾಗ ಅಕ್ಕಿನೂ ಹಾಕ್ತಾರ. ನಮ್ ಸೈಡ್ ಅಂದ್ರ ಧಾರವಾಡ ಸೈಡ್ ಏನೈತ್ ನೋಡ್ರಿ, ಗೋಧಿ ಮತ್ತು ಕಡ್ಲಿ ಅಷ್ಟ ಹಾಕ್ತಾರ. ನಾವು ನಾರ್ಮಲಿ ಚಪಾತಿ ಮಾಡಕ್ ಯೂಸ್ ಮಾಡ್ತೇವ್ ನೋಡ್ರಿ, ಅದ ಗೋಧಿ ಹಿಟ್ಟಿದು. ಇದ್ರಾಗ ಅರ್ಧ ಕಪ್ನಷ್ಟು ಕೇಸರಿ ರವಾ ಹಾಕ್ರಿ, ಅಥವಾ ನೀವು ಇಲ್ಲಿ ಚಿರೋಟಿ ರವಾನು ಯೂಸ್ ಮಾಡಬಹುದು. ಅದ್ರ ಕೇಸರಿ ರವಾ ಒಂದ್ ಸ್ವಲ್ಪ ಉಟ್ಟಿರ್ತೈತಿ, ಅದರಿಂದ ಮಾದ್ಲಿಗೆ ಆ ಉದುರು ಟೆಕ್ಸ್ಚರ್ ಇರ್ತೈತಿ ನೋಡ್ರಿ, ಅದು ಬರ್ತೈತಿ. ಅದಕ್ಕ ನಾನಿಲ್ಲಿ ಕೇಸರಿ ರವಾ ಹಾಕಾಕತ್ತೇನಿ. ಅರ್ಧ ಕಪ್ನಷ್ಟು ಕಡ್ಲಿ ಹಿಟ್ಟು ಹಾಕ್ರಿ. ಇದಕ್ಕ ಹಸಿ ಬ್ಯಾಳಿ ಹಿಟ್ಟು ಅಂತಾರ, ನಾವು ಬಜ್ಜಿ ಅದ್ ಮಾಡಕ್ ಯೂಸ್ ಮಾಡ್ತೇವ್ ನೋಡ್ರಿ, ಅದ ಹಿಟ್ಟಿದು. 1-2 ಚಿಟಿಕೆಯಷ್ಟು ಉಪ್ಪು ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಯಾವ್ದ ಸಿಹಿ ಪದಾರ್ಥ ಮಾಡಿದ್ರು ಅದ್ರಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಪದಾರ್ಥದ ರುಚಿ ಹೆಚ್ಚಾಕತಿ. ಮತ್ತು ಸಿಹಿ ಪದಾರ್ಥ ಬಾಯಿ ಕಟ್ತೈತ್ ಅಂತಾರ ನೋಡ್ರಿ, ಹಂಗಾಗಂಗಿಲ್ಲ ನೋಡ್ರಿ. ಹಿಂಗ ಇವನ್ನ ಒಣಾದ ಮಿಕ್ಸ್ ಮಾಡ್ಕೊಂಡ್ ಮ್ಯಾಗ ಈಗ ಇದ್ರಾಗ ಸ್ವಲ್ಪ ನೀರ್ ಹಾಕ್ತಾ ಹಿಟ್ಟು ಮೀಡಿಯಂ ಗಟ್ಟಿ ಹದಕ್ಕ ಕಲಸ್ರಿ. ನಾವು ಚಪಾತಿ ಮಾಡ್ತೇವ್ ನೋಡ್ರಿ, ಅದಕ್ಕಿಂತ ಇದು ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು, ತೀರಾ ಮೆತ್ತಗ ಕಲಿಸ್ಬೇಡ್ರಿ ಮತ್ತು ಬಹಳ ಗಟ್ಟಿನೂ ಕಲ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಇದ್ರಾಗ ಕೇಸರಿ ರವಾ ಹಾಕೇವಿ, ಅದು ನೆನಕ ಒಂದು ಸ್ವಲ್ಪ ಮಾಯಿಶ್ಚರ್ ಬೇಕು ನೋಡ್ರಿ. ಹಿಂಗೆ ಇದನ್ನ ಕಲಿಸ್ಕೊಂಡು ಈಗ ಮ್ಯಾಗ 1 ಚಮಚೆ ಅಷ್ಟು ತುಪ್ಪ ಅಥವಾ ಎಣ್ಣೆ ಹಾಕ್ರಿ. ನಾನಿಲ್ಲಿ ತುಪ್ಪ ಹಾಕಿ ಇದನ್ನ ಒಂದು ಅರ್ಧ ನಿಮಿಷ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳಕತ್ತೀನಿ. ಈ ರೀತಿ ಇದನ್ನ ಮಿದ್ದಿದ ಮ್ಯಾಗ ಈಗ ಇದನ್ನ ಒಂದು ಸ್ವಲ್ಪ ಹೊತ್ತು ನೆನಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಇದನ್ನ ಒಂದು 5 ನಿಮಿಷ ನೆನಕ್ಕೆ ಬಿಡ್ರಿ. ಇದು ನೆನಿಲಿ ಅಲ್ಲಿವರೆಗೂ ನಾವು ಇದಕ್ಕೆ ಬೇಕಾಗಿರೋ ಬೇರೆ ಪದಾರ್ಥ ಹುರಿದು ತಗೊಳ್ಳೋಣ. ನಾನಿಲ್ಲಿ ಒಂದು 4 ಚಮಚೆ ಅಷ್ಟು ಒಣ ಕೊಬ್ಬರಿ ತಗೊಂಡೇನಿ. ಇದನ್ನ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರಿರಿ. ನಾನಿಲ್ಲಿ ಇದನ್ನ ತೆವ್ಯಾಗ ಹುರಿಯಾಕತ್ತೀನಿ, ಯಾಕಂದ್ರೆ ನೆಕ್ಸ್ಟ್ ನಾವು ಚಪಾತಿನೂ ಇದ್ರಾಗ ಬೇಯಿಸ್ಬೇಕು, ಅದರಿಂದ ಜಾಸ್ತಿ ಬಾಂಡೆ ಆಗಬಾರ್ದು ಅಂತ ಇದನ್ನ ಯೂಸ್ ಮಾಡೀನಿ. ನೀವು ಬೇಕಂದ್ರೆ ಬಾಳ್ಗಿ ಒಳಗೂ ಇವನ್ನ ಹುರಿದು ತಗೋಬಹುದು. ಈಗ ಇದ್ರಾಗನ 1 ದೊಡ್ಡ ಚಮಚೆ ಅಷ್ಟು ಎಳ್ಳು ಹುರಿದು ತಗೊಳ್ಳೋಣ. ಕೆಲವರು ಮಾದ್ಲಿ ಒಳಗ ಎಳ್ಳು ಹಾಕಂಗಿಲ್ಲ, ಆದ್ರೆ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ನೋಡ್ರಿ ಚಳಿಗಾಲ ಐತಿ, ಎಳ್ಳು ನಮ್ಮ ದೇಹಕ್ಕೆ ಉಷ್ಣತೆ ಕೊಡ್ತೈತಿ, ಅದರಿಂದ ಎಳ್ಳು ಹಾಕ್ರಿ, ಚಲೋ ಇರ್ತೈತಿ. ಇವು ಬೆಂದು ಉಬ್ಬಿ ಚಟಪಟ ಅಂತವ್ ನೋಡ್ರಿ, ಅಲ್ಲಿವರೆಗೂ ಇವನ್ನ ಹುರಿರಿ. ಈಗ ಪುಟಾಣಿ ಹುರಿದು ತಗೊಳ್ಳೋಣ. ನಾನಿಲ್ಲಿ 1/4 ಕಪ್ನಷ್ಟು ಪುಟಾಣಿ ತಗೊಂಡೇನಿ. ಇವು ಆಲ್ರೆಡಿ ಹುರಿದಿದ್ದೋ ಇರ್ತವು, ಆದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೋರಿ. ನನ್ನ ಕಡೆಯಿಂದ ಇವು ಒಂದು ಸ್ವಲ್ಪ ಜಾಸ್ತಿನ ರೋಸ್ಟ್ ಆದವು. ನೀವು ಇಷ್ಟು ಹುರಿಬೇಡ್ರಿ, ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ತಗೋರಿ ಸಾಕು. ಈಗ ಗಸಗಸೆ ಹುರಿಯೋಣ. ಗಸಗಸೆನೂ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇವನ್ನ ಜಾಸ್ತಿ ಹುರಿಬೇಡ್ರಿ. ನಾನು ಗ್ಯಾಸ್ ಬಂದ್ ಮಾಡಿ ಇದನ್ನ ಹುರಿಯಾಕತ್ತೀನಿ, ಯಾಕಂದ್ರೆ ತೆವಿ ಆಲ್ರೆಡಿ ಬಿಸಿನ ಐತಿ, ಇದ್ರಾಗನ ಇವು ಚಂದಾಗ ರೋಸ್ಟ್ ಹಾಕವು. ಇವು ಹುರಿದಾಗೆವು. ಈ ಕಡೆ ನಮ್ಮ ಹಿಟ್ಟು ನೆಂದೈತಿ, ಇದನ್ನ ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಈ ರೀತಿ ಮಿದ್ದಿದ ಮ್ಯಾಗ ಈಗ ನಾವು ಚಪಾತಿ ಮಾಡಕ್ಕೆ ಉಳ್ಳಿ ಮಾಡ್ಕೊತೇವೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಉಳ್ಳಿ ಮಾಡ್ಕೊಂಡು ತಗೋರಿ. ನಾವು ತಗೊಂಡಿರೋ ಹಿಟ್ಟಿನ ಅಳತಿ ಒಳಗೆ ಈ ಥರ ಮೀಡಿಯಂ ಸೈಜಿನ 4 ಉಳ್ಳಿ ಆಗ್ಯವು. ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟು ಹಚ್ಚಿ ಇದನ್ನ ಲಟ್ಟಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ, ಅದಕ್ಕಿಂತ ಇದು ದಪ್ಪ ಇರಬೇಕು. ಇದನ್ನ ಮಡಚಬೇಡ್ರಿ, ಹಂಗ ಲಟ್ಟಿಸ್ರಿ. ನೋಡ್ರಿ ಈ ರೀತಿ ಇದು ದಪ್ಪ ಇರಬೇಕು. ಇದ್ರ ಥಿಕ್ನೆಸ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅಂತ ಅನ್ಕೊಂತೀನಿ. ಇದನ್ನ ತೆಳಗ ಲಟ್ಟಿಸ್ಬಾರ್ದು, ಇದು ದಪ್ಪನ ಇರಬೇಕು. ಗ್ಯಾಸ್ ಮ್ಯಾಗ ನಮ್ಮ ತೆವಿ ಅಂತರೂ ಬಿಸಿನ ಐತಿ, ಇದನ್ನ ಮೀಡಿಯಂ ಫ್ಲೇಮ್ನಾಗ ಬೇಯಿಸ್ರಿ. ಇದನ್ನ ನಾವು ದಪ್ಪ ಲಟ್ಸೇವಿ, ಅದರಿಂದ ಇದನ್ನ ಚಂದಾಗ ಬೇಯಿಸ್ಬೇಕು. ಚಪಾತಿ ಹಿಂಗ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾನ ಬೇಯಿಸ್ರಿ, ಅಂದ್ರೆ ಇದು ಒಳಗುನು ಚಂದಾಗ ಬೇಯ್ತೈತಿ, ಹಸಿ ಬಿಸಿ ಉಳಿಯಂಗಿಲ್ಲ. ಇದು ಹಸಿ ಬಿಸಿ ಉಳಿದ್ರ ಚಂದಾಗ ಬೆಂದಿಲ್ಲ ಅಂದ್ರ ಮಾದ್ಲಿ ಜಾಸ್ತಿ ದಿನ ತಡೆಯಂಗಿಲ್ಲ ಮತ್ತು ರುಚಿನೂ ಅನ್ಸಂಗಿಲ್ಲ. ಅದರಿಂದ ಇದನ್ನ ಚಂದಾಗ ಬೇಯಿಸ್ರಿ, ಅಂದ್ರ ಮಾದ್ಲಿ ರುಚಿ ಆಕತಿ, ಜಾಸ್ತಿ ದಿನ ತಡಿತೈತಿ. ನೋಡ್ರಿ ಹಿಂಗ ಇದೇ ರೀತಿ ನಾನು ಈ 4 ಚಪಾತಿನೂ ಬೇಯಿಸಿ ತಗೊಂಡೇನಿ. ಇವು ಬಿಸಿ ಇದ್ದಾಗನ ಇವನ್ನ ಮುರಿಬೇಕು.
ಟ್ರೆಡಿಷನಲಿ ಇದನ್ನ ಲಟ್ಟಣಿಗೆಯಿಂದ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ತಾ ಲಟ್ಟಿಸಿ ಪುಡಿ ಮಾಡ್ಕೊಂಡು ತಗೊಂತಾರ. ಆದ್ರೆ ಇಲ್ಲಿ ನಾವು ಇದನ್ನ ಇವತ್ತ ಇನ್ಸ್ಟಂಟ್ ಆಗಿ ತಯಾರ್ಸಕತ್ತೇವಿ. ಅದರಿಂದ ಚಪಾತಿ ಬಿಸಿ ಇರುವಾಗನ ನೋಡ್ರಿ ಈ ರೀತಿ ಮುರಿದ್ ತಗೋರಿ. ಎಲ್ಲ ಚಪಾತಿ ನಾನು ಇದೇ ರೀತಿ ತುಂಡು ಮಾಡೇನಿ. ಈಗ ಇವನ್ನ ನಾವು ಮಿಕ್ಸಿ ಜಾರ್ನಾಗ ಹಾಕಿ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋಬೇಕು. ಇದು ತೀರಾ ಪೌಡರ್ ಥರ ಆಗಂಗಿಲ್ಲ, ಒಂದು ಸ್ವಲ್ಪ ತರ್ತರಿಯಾಗಿನೇ ಇರ್ತೈತಿ. ಇದು ಈ ರೀತಿ ಉದುರಾಗಿ ಕಾಳಾಗಿನೇ ಇರಬೇಕು, ಅಂದ್ರೆ ಮಾದ್ಲಿ ತಿನ್ನಾಕ ರುಚಿ ಅನಿಸ್ತೈತಿ. ಈಗ ಇದನ್ನ ಒಂದು ಪ್ಲೇಟ್ನಾಗ ಹಾಕಿ ಇದ್ರಾಗ ಬೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಯಾವ ಕಪ್ನಿಂದ ಗೋಧಿ ಹಿಟ್ಟು ತಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ 2 ಕಪ್ನಷ್ಟು ಬೆಲ್ಲ ಹಾಕ್ರಿ. ನೀವು ಸಿಹಿ ಒಂದು ಸ್ವಲ್ಪ ಕಡಿಮೆ ತಿಂತಿದ್ರ 1.5 ಕಪ್ನಷ್ಟು ಬೆಲ್ಲ ಹಾಕ್ಬಹುದು. ಅದರ 2 ಕಪ್ ಪರ್ಫೆಕ್ಟ್ ಅಳತೆ ಐತಿ. ಇದ್ರಾಗನೆ ನಾವೇನು ಹುರಿದಿಟ್ಟಿದ್ವಿ ನೋಡ್ರಿ ಗಸಗಸೆ ಮತ್ತು ಎಳ್ಳು, ಇವನ್ನ ಹಾಕಿ ಕಲಿಸ್ಕೊಂಡು ತಗೋರಿ. ಈ ರೀತಿ ಇದನ್ನ ಒಂದು ಸ್ವಲ್ಪ ಕಲಿಸ್ಕೊಂಡ್ ಮ್ಯಾಗ ಈಗ ಮಿಕ್ಸಿ ಜಾರ್ನಾಗ ಹಾಕಿ 1-2 ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೋರಿ. ಅಂದ್ರೆ ಇವು ಎಲ್ಲ ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಕ್ಕವು. ಗಮನ ಇರ್ಲಿ, ಇದನ್ನ ಪಲ್ಸ್ ಮೋಡ್ನಾಗ ಅಥವಾ ನಿಂತು ಗ್ರೈಂಡ್ ಮಾಡ್ರಿ. ಒಂದ ಸಮ ಗ್ರೈಂಡ್ ಮಾಡಬೇಡ್ರಿ, ಇಲ್ಲಂದ್ರ ಬೆಲ್ಲ ಕರಗಿ ಇದು ಮಿಜ್ಜಿ ಆಕತಿ, ಬಹಳ ಮೆತ್ತಗ ಆಕತಿ. ಬಹಳ ಇರೋದ್ರಿಂದ ನಾನು ಇದನ್ನ 2 ಭಾಗದಾಗ ಗ್ರೈಂಡ್ ಮಾಡೀನಿ. ಈ ರೀತಿ ಇದನ್ನ ಗ್ರೈಂಡ್ ಮಾಡಿದ್ಮ್ಯಾಗ ಅಗ್ಲ ಇರೋ ಬುಟ್ಟಿ ಒಳಗ ಅಥವಾ ಈ ತರದ ಬೌಲ್ ಒಳಗ ಇದನ್ನ ಹಾಕ್ರಿ. ಉಳ್ದಿನ ಮಿಕ್ಸರ್ನು ಇದೇ ರೀತಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಕೆಲವರು ಇದ್ರಾಗ ಬಡೆ ಸೊಪ್ಪುನು ಹುರಿದ್ ಹಾಕ್ತಾರ, ನೀವು ಬೇಕಂದ್ರ ಅದನ್ನು ಹಾಕ್ಬಹುದು. ನಾವು ಗಸಗಸೆ ಎಳ್ಳು ಹುರಿದ್ವಿ ನೋಡ್ರಿ, ಅದ ಟೈಮ್ನಾಗ 1 ಚಮಚೆ ಅಷ್ಟು ಬಡೆ ಸೊಪ್ಪುನು ಹುರಿದ್ ತಗೋರಿ. ಈಗ ಇದಕ್ಕ ಒಂದ್ ಸ್ವಲ್ಪ ಫ್ಲೇವರ್ ಕೊಡಾಕ ನಾನು ಜಾಜಿಕಾಯಿ ಹಾಕಾಕತ್ತೀನಿ. ಜಾಜಿಕಾಯಿ ಅವೈಲೇಬಲ್ ಇಲ್ಲ ಅಂದ್ರ ನಡಿತೈತಿ, ಸ್ಕಿಪ್ ಮಾಡ್ರಿ. ಈಗ ಅರ್ಧ ಚಮಚೆ ಅಷ್ಟು ಒಣ ಶುಂಠಿ ಪುಡಿ, ಅರ್ಧ ಚಮಚ ಏಲಕ್ಕಿ ಪುಡಿ, ಮತ್ತು ನಾವೇನು ಹುರಿದಿಟ್ಟಿದ್ವಿ ನೋಡ್ರಿ ಕೊಬ್ಬರಿ ಹಂಗ ಪುಟಾಣಿ, ಅವನ್ನ ಹಾಕ್ರಿ. ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನೀವು ಬೇಕಂದ್ರೆ ಇದ್ರಾಗ ಡ್ರೈ ಫ್ರೂಟ್ಸ್ನು ಹಾಕ್ಬಹುದು. ಗೋಡಂಬಿ, ಬಾದಾಮ್, ಒಣ ದ್ರಾಕ್ಷಿ ಇವನ್ನ ತುಪ್ಪದಾಗ ಒಂದು ಸ್ವಲ್ಪ ಹುರಿದು ಹಾಕ್ರಿ. ಇದನ್ನೆಲ್ಲ ಈ ರೀತಿ ಕೈನಿಂದನ ಕಲಿಸ್ಕೊಂಡು ತಗೋರಿ, ಅಂದ್ರೆ ಇವು ಎಲ್ಲ ಚಂದಗ ಮಿಕ್ಸ್ ಆಕ್ಕವು ಮತ್ತು ನಮ್ಮ ಕೈ ರುಚಿನೂ ಇದ್ರಾಗ ಬರ್ತೈತಿ. ನೋಡ್ರಿ ಈ ರೀತಿ ಇದನ್ನ ತಯಾರಿಸಿದ ಮ್ಯಾಗ ಏರ್ ಟೈಟ್ ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಡ್ರಿ. ಇದು ತಿಂಗಳನ್ಗಟ್ಲೆ ಕೆಡಂಗಿಲ್ಲ. ಸೊ ಇವತ್ತಿನ ಈ ಇನ್ಸ್ಟಂಟ್ ಮಾದ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತಂತ ಅನ್ಕೊಂತೀನಿ. ರೆಸಿಪಿ ಚಲೋ ಅನ್ಸಿದ್ರ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ. ಇದನ್ನ ಈ ರೀತಿ ತಯಾರಿಸಿ ಬಿಸಿ ಬಿಸಿ ಹಾಲು ತುಪ್ಪದ ಜೊತೆ ಸರ್ವ್ ಮಾಡ್ರಿ, ಅದ್ಭುತ ರುಚಿ ಆಕತಿ. ಇದೇ ತರಹದ ಬಹಳಷ್ಟು ಸಂಕ್ರಾಂತಿ ರೆಸಿಪೀಸ್ ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡೀನಿ. ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಇರ್ತೈತಿ, ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ. ಇದೇ ರೀತಿ ನಾವು ಇನ್ಸ್ಟಂಟ್ ಆಗಿ ಕಡ್ಲಿ ಹಿಟ್ಟಿನ ಮಾದ್ಲಿನೂ ತಯಾರಿಸ್ಬೋದು, ಅದು ಬಹಳ ರುಚಿ ಆಕತಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಮತ್ತು ಮ್ಯಾಗ ಐ ಬಟನ್ನಾಗ ಇರ್ತೈತಿ, ಚೆಕ್ ಮಾಡ್ರಿ. ಸೊ ನಿಮ್ಗೆಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ತರಹದ ಹೊಸ ರುಚಿಯಾಗಿರೋ ಸಿಹಿ ರೆಸಿಪಿ ಜೊತೆಗ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.